ರಾಜ್ಯದಲ್ಲಿ ಇರೋದು ಬಿನ್ ಲ್ಯಾಡನ್ ಸರ್ಕಾರ ಅಂತ ಹೇಳಿ ಹರೀಶ್ ಪುಂಜಾ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇದು ಬಿನ್ ಲ್ಯಾಡನ್ ಸರ್ಕಾರ. ಹರೀಶ್ ಪುಂಜಾ ಹಿಂಗಂತೇಳಿ ಸರ್ಕಾರದ ವಿರುದ್ಧ ನಿಗಿನಿಗಿಯಾಗಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಹರೀಶ್ ಪುಂಜಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಮುಸಲ್ಮಾನರಿಗಿಂತ ಹೆಚ್ಚು ಮುಸ್ಲಿಂ, ಆ ಕಾರಣದಿಂದಲೇ 4% ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಮಂಗಳೂರಿನಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಪೂಂಜಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಬಿನ್ ಲ್ಯಾಡನ್ ಸರ್ಕಾರ. ಇದು ರಿಪಬ್ಲಿಕ್ ಕನ್ನಡಕ್ಕೆ ಪೂಂಜಾ ಹೇಳಿಕೆ ಕೊಡ್ತಾ ಮಾತಾಡ್ತಾ ನೋಡಿ, ಸಿದ್ದರಾಮಯ್ಯ ಮುಸಲ್ಮಾನರಿಗಿಂತ ಹೆಚ್ಚು ಮುಸ್ಲಿಂ, ಆ ಕಾರಣದಿಂದಲೇ 4% ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಮೀಸಲಾತಿ 4% ಈ ಗುತ್ತಿಗೆ ವಿಚಾರದಲ್ಲಿ ಏನು ದೊಡ್ಡ ಚರ್ಚೆ ಆಗಿತ್ತಲ್ಲ, ಆ ಬಗ್ಗೆ ಮಾತನಾಡ್ತಾ ಹರೀಶ್ ಪುಂಜಾ ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡ್ತಾ ಹಿಂಗ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಪೂಂಜಾ ಹೇಳಿಕೆಯನ್ನು ಕೊಟ್ಟಿರೋದು ಇದು ಬಿನ್ ಲ್ಯಾಡನ್ ಸರ್ಕಾರ ಇದು ಅಂತೇಳಿ ಹೇಳಿದ್ದಾರೆ. ಶೇಕಡ 4 ಮುಸ್ಲಿಂ ಮೀಸಲಾತಿ ಬಗ್ಗೆ ಏನ್ ಹೇಳಕ್ ಬಯಸ್ತೀರಿ? ಸಿದ್ದರಾಮಯ್ಯ ಅವರ ಸರ್ಕಾರ ಇರತಕ್ಕಂಥದ್ದು ಒಸಾಮ್ ಬಿನ್ ಲ್ಯಾಡನ್ ಸರ್ಕಾರ. ನಾನು ಔರಂಗಜೇಬನ ಸರ್ಕಾರ ಅಂತ ಹೇಳಿದೆ. ಅದು ಅವತ್ತಿನ ಕಾಲಘಟ್ಟಕ್ಕೆ. ಇವತ್ತಿನ ಕಾಲಘಟ್ಟಕ್ಕೆ ಯಾರು ಅಂತ ಕೇಳಿದ್ರೆ ಒಸಾಮ್ ಬಿನ್ ಲ್ಯಾಡನ್ ಸರ್ಕಾರ ಇರತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಅವರಿಗೆ ಅವರು ಮುಸಲ್ಮಾನರ ಹತ್ರನೂ ಒಂದಷ್ಟು ಒಳ್ಳೆತನ ಇರಬಹುದು, ಆದ್ರೆ ಸಿದ್ದರಾಮಯ್ಯ ಅವರ ಹತ್ರ 100% ಮುಸಲ್ಮಾನರಲ್ಲಿ ಇರ್ತಕ್ಕಂಥ ಧಾರ್ಮಿಕ ಒಳ್ಳೆತನಕ್ಕಿಂತಲೂ 100 ಪಟ್ಟು ಅವರು ಮುಸಲ್ಮಾನ ಅಂದ್ರೆ ನಂಗೆ ಗೊತ್ತಿಲ್ಲ, ನೀವ್ ಹೇಳ್ಬೇಕು. ಮುಸಲ್ಮಾನರಿಗಿಂತ ಜಾಸ್ತಿ ಮುಸಲ್ಮಾನರು ಅಂತ. ಮುಸಲ್ಮಾನರಿಗಿಂತ ಜಾಸ್ತಿ ಮುಸಲ್ಮಾನತೆ ಇರುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಆ ಕಾರಣಕ್ಕೋಸ್ಕರನೇ ಅವರು ಇವತ್ತು ಅವರನ್ನು ಓಲೈಕೆ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥದ್ದು. 4% ರಿಸರ್ವೇಶನ್ ಇರಬಹುದು. ಹುಬ್ಳಿ ಸಮಾವೇಶದಲ್ಲಿ 10,000 ಕೋಟಿ ರೂಪಾಯಿ. ಏನಿಲ್ಲ, ಅಲ್ಲಿ ಜಮೀರ್ ಅಹಮದ್ ಖಾನ್ ಅಂತ ಒಬ್ರು ಲೀಡರ್ ಇದ್ದಾರೆ, ಅವರು ಸಿದ್ದರಾಮಯ್ಯನವರಿಗೆ ಆಪ್ತರಿದ್ದಾರೆ. ಅವ್ರು ಪ್ರಪೋಸಲ್ ಕೊಟ್ಟರು, ಅವರು ಅದನ್ನ ಮಾಡಿಸ್ಕೊಂಡ್ ಬಂದ್ರು. ಕೂತು ನಿಂತು ಪಟ್ಟು ಹಿಡಿದು ಗಲಾಟೆ ಮಾಡಿ ಮಾಡಿಸ್ಕೊಂಡ್ ಬಂದ್ರು. ನಮ್ಮಲ್ಲಿ ಹಿಂದೂಗಳಲ್ಲಿ ಹೋಗಿ ಅಂತ ಕೂತು ನಿಂತು ಯಾವ ಪಾರ್ಟಿನವರಾದ್ರೂ ಸರಿ, ನೀವು ಹಿಂದೂಗಳಿಗೆ ಸರಿ ಮಾಡಿ ಅಂತ ಹೇಳುವಂತ ಯಾಕೆ ನಿಮ್ಮಲ್ಲೂ ಆ ತರದ ನಾಯಕರುಗಳು ಇರ್ಬೋದಲ್ಲ? ಬೇರೆ ಪಕ್ಷ ಇದ್ರೆ ಏನಾಯ್ತು, ಸರ್ಕಾರದಲ್ಲಿ ಕೆಲಸ ಮಾಡ್ಕೊಡಕ್ಕೆ ಏನು ಅಂತ ಕೇಳ್ಬೋದಲ್ಲ? ನೋಡಿ, ಮುಖ್ಯಮಂತ್ರಿಗಳು ಯಾರೋ ಒಬ್ಬ ಬಂದು ಕಾಡಿದ ಕಾಲಿಗೆ ಬಿದ್ದ ಅಂತ ಹೇಳಿ ಮಾಡಿಕೊಡ್ಲಿಕ್ಕೆ ಅದು ಮುಖ್ಯಮಂತ್ರಿ ಸ್ಥಾನ. ಅದು ಇಡೀ ರಾಜ್ಯದ ಮುಖ್ಯಮಂತ್ರಿ. ಇಡೀ ರಾಜ್ಯದ ಜನರನ್ನು ಸಮಾನತೆಯಲ್ಲಿ ನೋಡಿಕೊಳ್ಳುವುದೇ ಒಬ್ಬ ಮುಖ್ಯಮಂತ್ರಿಯ ಜವಾಬ್ದಾರಿಯುತವಾಗಿರ್ತಕ್ಕಂಥ ಕೆಲಸ. ಯಾವನೊಬ್ಬ ಆಪ್ತ ಬಂದ ಅಂತ ಹೇಳಿ ಕೆಲಸ ಮಾಡಿಕೊಡ್ಲಿಕ್ಕೆ ಅಥವಾ ಇನ್ನೇನೋ ಕೊಡ್ಲಿಕ್ಕೆ, ಅವನು ಜಮೀರ್ ಅಹಮದ್ ಖಾನ್ ನಮಗೆ ಒಂದಷ್ಟು ಬಿಟ್ಕೊಡಿ, ನಾವೇ ರಾಜ್ಯ ಮಾಡ್ತೀವಿ ಅಂತ ಹೇಳಿದ್ರೆ ಬಿಟ್ಕೊಡಕ್ಕಾಗತ್ತಾ? ಹಾಗಲ್ಲ. ಈ ರಾಜ್ಯದಲ್ಲಿರ್ತಕ್ಕಂಥ ಬಹುಸಂಖ್ಯಾತ ಹಿಂದೂಗಳಿಗೆ ಆದ್ಯತೆಯನ್ನು ಕೊಟ್ಟು ಕೆಲಸ ಮಾಡಬೇಕಾದ್ದು ಸಿದ್ದರಾಮಯ್ಯ ಅವರ ಆದ್ಯತೆ ಆಗಿತ್ತು. ಆದ್ರೆ ಅದನ್ನ ಅವರು ಮರೆತು ಮುಸಲ್ಮಾನರ ಓಲೈಕೆಯಲ್ಲಿ ಅವರು ಇಡೀ ಸರ್ಕಾರದ ಇವತ್ತು ಯಾಕೆ ಒಸಾಮಾ ಬಿನ್ ಲಾಡೆನ್ ಭಯೋತ್ಪಾದಕ, ಒಸಾಮಾ ಬಿನ್ ಲಾಡೆನ್ ಅಂತ ಯಾಕೆ ಹೇಳ್ತಾರೆ? ಹಿಂದೂಗಳಿಗೆ ಭಯೋತ್ಪಾದಕನೇ ಆಗಿದ್ದಾರೆ ಸಿದ್ದರಾಮಯ್ಯ ಅವರು. ಯಾಕಂತ ಹೇಳಿದ್ರೆ ಎಲ್ಲ ಒಂದು ಹಿಂದೂ ಕಾರ್ಯಕರ್ತರು, ಮೊನ್ನೆ ನೀವು ನೋಡಿದ್ರಿ, ಹಿಂದೂ ಒಬ್ಬ ಕಾರ್ಯಕರ್ತ ಸೋಷಿಯಲ್ ಮೀಡಿಯಾದಲ್ಲಿ ಕೊಡಗಿನ ವಿನಯ್ ಒಂದು ಪೋಸ್ಟ್ ಹಾಕಿದ ತಕ್ಷಣ ಅವನನ್ನು ಅರೆಸ್ಟ್ ಮಾಡಿ ಗೂಂಡಾ ಆಕ್ಟ್ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿರತಕ್ಕಂಥದ್ದು. ಮೊನ್ನೆ ಪ್ರವೀಣ್ ನೆಟ್ಟರ್ನ ಆರೋಪಿ ಯಾರಿದ್ದಾರೆ, ಹತ್ಯೆ ಆರೋಪಿ, ಅವನು ಬೆಳ್ತಂಗಡಿ ಕೋರ್ಟಿಗೆ ಬರಬೇಕಾದ್ರೆ ಒಬ್ಬ ರಾಜಾರೋಷವಾಗಿ ಬಂದು ಅವನ ಪೊಲೀಸರ ಸಮ್ಮುಖದಲ್ಲಿ ಮುತ್ತಿಡ್ತಾನೆ ಅಂತ ಹೇಳಿದ್ರೆ ಇವತ್ತು ಹಿಂದೂಗಳಿಗೆ ಇವತ್ತು ಭಯೋತ್ಪಾದಕರ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ನ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಕಾಣ್ತಾ ಇರತಕ್ಕದ್ದು. ಅದಕ್ಕೆ ಹೇಳಿದ್ ನಾನು ಒಸಾಮ್ ಬಿನ್ ಲಾಡೆನ್ ಸರ್ಕಾರ ಇರ್ತಕ್ಕಂಥ. ವಿಡಿಯೋ ಜರ್ನಲಿಸ್ಟ್ ಮಧು ಜೊತೆ ಶ್ರೀಲಕ್ಷ್ಮಿ ಅಭಿಜಿತ್, ರಿಪಬ್ಲಿಕ್ ಕನ್ನಡ, ಉಡುಪಿ. ರಾಜ್ಯದಲ್ಲಿ ಇರೋದು ಬಿನ್ ಲ್ಯಾಡನ್ ಸರ್ಕಾರ ಅಂತ ಹೇಳಿ ಹರೀಶ್ ಪುಂಜಾ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇದು ಬಿನ್ ಲ್ಯಾಡನ್ ಸರ್ಕಾರ. ಹರೀಶ್ ಪುಂಜಾ ಹಿಂಗಂತೇಳಿ ಸರ್ಕಾರದ ವಿರುದ್ಧ ನಿಗಿನಿಗಿಯಾಗಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಹರೀಶ್ ಪುಂಜಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಮುಸಲ್ಮಾನರಿಗಿಂತ ಹೆಚ್ಚು ಮುಸ್ಲಿಂ, ಆ ಕಾರಣದಿಂದಲೇ 4% ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಮಂಗಳೂರಿನಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಪೂಂಜಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಬಿನ್ ಲ್ಯಾಡನ್ ಸರ್ಕಾರ. ಇದು ರಿಪಬ್ಲಿಕ್ ಕನ್ನಡಕ್ಕೆ ಪೂಂಜಾ ಹೇಳಿಕೆ ಕೊಡ್ತಾ ಮಾತಾಡ್ತಾ ನೋಡಿ, ಸಿದ್ದರಾಮಯ್ಯ ಮುಸಲ್ಮಾನರಿಗಿಂತ ಹೆಚ್ಚು ಮುಸ್ಲಿಂ, ಆ ಕಾರಣದಿಂದಲೇ 4% ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಮೀಸಲಾತಿ 4% ಈ ಗುತ್ತಿಗೆ ವಿಚಾರದಲ್ಲಿ ಏನು ದೊಡ್ಡ ಚರ್ಚೆ ಆಗಿತ್ತಲ್ಲ, ಆ ಬಗ್ಗೆ ಮಾತನಾಡ್ತಾ ಹರೀಶ್ ಪುಂಜಾ ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡ್ತಾ ಹಿಂಗ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಪೂಂಜಾ ಹೇಳಿಕೆಯನ್ನು ಕೊಟ್ಟಿರೋದು ಇದು ಬಿನ್ ಲ್ಯಾಡನ್ ಸರ್ಕಾರ ಇದು ಅಂತೇಳಿ ಹೇಳಿದ್ದಾರೆ. ಶೇಕಡ 4 ಮುಸ್ಲಿಂ ಮೀಸಲಾತಿ ಬಗ್ಗೆ ಏನ್ ಹೇಳಕ್ ಬಯಸ್ತೀರಿ? ಸಿದ್ದರಾಮಯ್ಯ ಅವರ ಸರ್ಕಾರ ಇರತಕ್ಕಂಥದ್ದು ಒಸಾಮ್ ಬಿನ್ ಲ್ಯಾಡನ್ ಸರ್ಕಾರ. ನಾನು ಔರಂಗಜೇಬನ ಸರ್ಕಾರ ಅಂತ ಹೇಳಿದೆ. ಅದು ಅವತ್ತಿನ ಕಾಲಘಟ್ಟಕ್ಕೆ. ಇವತ್ತಿನ ಕಾಲಘಟ್ಟಕ್ಕೆ ಯಾರು ಅಂತ ಕೇಳಿದ್ರೆ ಒಸಾಮ್ ಬಿನ್ ಲ್ಯಾಡನ್ ಸರ್ಕಾರ ಇರತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಅವರಿಗೆ ಅವರು ಮುಸಲ್ಮಾನರ ಹತ್ರನೂ ಒಂದಷ್ಟು ಒಳ್ಳೆತನ ಇರಬಹುದು, ಆದ್ರೆ ಸಿದ್ದರಾಮಯ್ಯ ಅವರ ಹತ್ರ 100% ಮುಸಲ್ಮಾನರಲ್ಲಿ ಇರ್ತಕ್ಕಂಥ ಧಾರ್ಮಿಕ ಒಳ್ಳೆತನಕ್ಕಿಂತಲೂ 100 ಪಟ್ಟು ಅವರು ಮುಸಲ್ಮಾನ ಅಂದ್ರೆ ನಂಗೆ ಗೊತ್ತಿಲ್ಲ, ನೀವ್ ಹೇಳ್ಬೇಕು. ಮುಸಲ್ಮಾನರಿಗಿಂತ ಜಾಸ್ತಿ ಮುಸಲ್ಮಾನರು
ಕೊಟ್ರು ಅಂತ. ಮುಸಲ್ಮಾನರಿಗಿಂತ ಜಾಸ್ತಿ ಮುಸಲ್ಮಾನತೆ ಇರುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಹೌದು. ಆ ಕಾರಣಕ್ಕೋಸ್ಕರನೇ ಅವರು ಇವತ್ತು ಅವರನ್ನು ಓಲೈಕೆ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥದ್ದು. 4% ರಿಸರ್ವೇಶನ್ ಇರಬಹುದು, ಹುಬ್ಳಿ ಸಮಾವೇಶದಲ್ಲಿ 10,000 ಕೋಟಿ ರೂಪಾಯಿ. ಏನಿಲ್ಲ, ಅಲ್ಲಿ ಜಮೀರ್ ಅಹಮದ್ ಖಾನ್ ಅಂತ ಒಬ್ರು ಲೀಡರ್ ಇದ್ದಾರೆ, ಅವರು ಸಿದ್ದರಾಮಯ್ಯನವರಿಗೆ ಆಪ್ತರಿದ್ದಾರೆ. ಅವ್ರು ಪ್ರಪೋಸಲ್ ಕೊಟ್ರು, ಅವರು ಅದನ್ನ ಮಾಡಿಸ್ಕೊಂಡ್ ಬಂದ್ರು. ಕೂತು ನಿಂತು ಪಟ್ಟು ಹಿಡಿದು ಗಲಾಟೆ ಮಾಡಿ ಮಾಡಿಸ್ಕೊಂಡ್ ಬಂದ್ರು. ನಮ್ಮಲ್ಲಿ ಹಿಂದೂಗಳಲ್ಲಿ ಹೋಗಿ ಅಂತ ಕೂತು ನಿಂತು ಯಾವ ಪಾರ್ಟಿನವರಾದ್ರೂ ಸರಿ ನೀವು ಹಿಂದೂಗಳಿಗೆ ಸರಿ ಮಾಡಿ ಅಂತ ಹೇಳುವಂತ ಯಾಕೆ ನಿಮ್ಮಲ್ಲೂ ಆ ತರದ ನಾಯಕರುಗಳು ಇರ್ಬೋದಲ್ಲ? ಬೇರೆ ಪಕ್ಷ ಇದ್ರೆ ಏನಾಯ್ತು, ಸರ್ಕಾರದಲ್ಲಿ ಕೆಲಸ ಮಾಡ್ಕೊಡಕ್ಕೆ ಏನು ಅಂತ ಕೇಳ್ಬೋದಲ್ಲ? ನೋಡಿ, ಮುಖ್ಯಮಂತ್ರಿಗಳು ಯಾರೋ ಒಬ್ಬ ಬಂದು ಕಾಡಿದ ಕಾಲಿಗೆ ಬಿದ್ದ ಅಂತ ಹೇಳಿ ಮಾಡಿಕೊಡ್ಲಿಕ್ಕೆ ಅದು ಮುಖ್ಯಮಂತ್ರಿ ಸ್ಥಾನ. ಅದು ಇಡೀ ರಾಜ್ಯದ ಮುಖ್ಯಮಂತ್ರಿ. ಇಡೀ ರಾಜ್ಯದ ಜನರನ್ನು ಸಮಾನತೆಯಲ್ಲಿ ನೋಡಿಕೊಳ್ಳುವುದೇ ಒಬ್ಬ ಮುಖ್ಯಮಂತ್ರಿಯ ಜವಾಬ್ದಾರಿಯುತವಾಗಿರ್ತಕ್ಕಂಥ ಕೆಲಸ. ಯಾವನೊಬ್ಬ ಆಪ್ತ ಬಂದ ಅಂತ ಹೇಳಿ ಕೆಲಸ ಮಾಡಿಕೊಡ್ಲಿಕ್ಕೆ ಅಥವಾ ಇನ್ನೇನೋ ಕೊಡ್ಲಿಕ್ಕೆ ಅವನು ಜಮೀರ್ ಅಹಮದ್ ಖಾನ್ ನಮಗೆ ಒಂದಷ್ಟು ಬಿಟ್ಕೊಡಿ ನಾವೇ ರಾಜ್ಯ ಮಾಡ್ತೀವಿ ಅಂತ ಹೇಳಿದ್ರೆ ಬಿಟ್ಕೊಡಕ್ಕಾಗತ್ತಾ? ಆಗಲ್ಲ. ಈ ರಾಜ್ಯದಲ್ಲಿರ್ತಕ್ಕಂಥ ಬಹುಸಂಖ್ಯಾತ ಹಿಂದೂಗಳಿಗೆ ಆದ್ಯತೆಯನ್ನು ಕೊಟ್ಟು ಕೆಲಸ ಮಾಡಬೇಕಾದ್ದು ಸಿದ್ದರಾಮಯ್ಯ ಅವರ ಆದ್ಯತೆ ಆಗಿತ್ತು. ಆದ್ರೆ ಅದನ್ನ ಅವರು ಮರೆತು ಮುಸಲ್ಮಾನರ ಓಲೈಕೆಯಲ್ಲಿ ಅವರು ಇಡೀ ಸರ್ಕಾರದ ಇವತ್ತು ಯಾಕೆ ಒಸಾಮಾ ಬಿನ್ ಲಾಡೆನ್ ಭಯೋತ್ಪಾದಕ, ಒಸಾಮಾ ಬಿನ್ ಲಾಡೆನ್ ಅಂತ ಯಾಕೆ ಹೇಳ್ತಾರೆ? ಹಿಂದೂಗಳಿಗೆ ಭಯೋತ್ಪಾದಕನೇ ಆಗಿದ್ದಾರೆ ಸಿದ್ದರಾಮಯ್ಯ ಅವರು. ಯಾಕಂತ ಹೇಳಿದ್ರೆ ಎಲ್ಲೇ ಒಂದು ಹಿಂದೂ ಕಾರ್ಯಕರ್ತರು, ಮೊನ್ನೆ ನೀವು ನೋಡಿದ್ರಿ, ಹಿಂದೂ ಒಬ್ಬ ಕಾರ್ಯಕರ್ತ ಸೋಷಿಯಲ್ ಮೀಡಿಯಾದಲ್ಲಿ ಕೊಡಗಿನ ವಿನಯ್ ಒಂದು ಪೋಸ್ಟ್ ಹಾಕಿದ ತಕ್ಷಣ ಅವನನ್ನು ಅರೆಸ್ಟ್ ಮಾಡಿ ಗೂಂಡಾ ಆಕ್ಟ್ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿರತಕ್ಕಂಥದ್ದು. ಮೊನ್ನೆ ಪ್ರವೀಣ್ ನೆಟ್ಟರ್ನ ಆರೋಪಿ ಯಾರಿದ್ದಾರೆ, ಹತ್ಯೆ ಆರೋಪಿ, ಅವನು ಬೆಳ್ತಂಗಡಿ ಕೋರ್ಟಿಗೆ ಬರಬೇಕಾದ್ರೆ ಒಬ್ಬ ರಾಜಾರೋಷವಾಗಿ ಬಂದು ಅವನ ಪೊಲೀಸರ ಸಮ್ಮುಖದಲ್ಲಿ ಮುತ್ತಿಡ್ತಾನೆ ಅಂತ ಹೇಳಿದ್ರೆ ಇವತ್ತು ಹಿಂದೂಗಳಿಗೆ ಇವತ್ತು ಭಯೋತ್ಪಾದಕರ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ನ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಕಾಣ್ತಾ ಇರತಕ್ಕಂಥ. ಅದಕ್ಕೆ ಹೇಳಿದ್ ನಾನು ಒಸಾಮಾ ಬಿನ್ ಲಾಡೆನ್ನ ಸರ್ಕಾರ ಇರ್ತಕ್ಕಂಥ. ವಿಡಿಯೋ ಜರ್ನಲಿಸ್ಟ್ ಮಧು ಜೊತೆ ಶ್ರೀಲಕ್ಷ್ಮಿ ಅಭಿಜಿತ್, ರಿಪಬ್ಲಿಕ್ ಕನ್ನಡ, ಉಡುಪಿ. ರಾಜ್ಯದಲ್ಲಿ ಇರೋದು ಬಿನ್ ಲ್ಯಾಡನ್ ಸರ್ಕಾರ ಅಂತ ಹೇಳಿ ಹರೀಶ್ ಪುಂಜಾ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇದು ಬಿನ್ ಲ್ಯಾಡನ್ ಸರ್ಕಾರ. ಹರೀಶ್ ಪುಂಜಾ ಹಿಂಗಂತೇಳಿ ಸರ್ಕಾರದ ವಿರುದ್ಧ ನಿಗಿನಿಗಿಯಾಗಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಹರೀಶ್ ಪುಂಜಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಮುಸಲ್ಮಾನರಿಗಿಂತ ಹೆಚ್ಚು ಮುಸ್ಲಿಂ, ಆ ಕಾರಣದಿಂದಲೇ 4% ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಮಂಗಳೂರಿನಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಪೂಂಜಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಬಿನ್ ಲ್ಯಾಡನ್ ಸರ್ಕಾರ. ಇದು ರಿಪಬ್ಲಿಕ್ ಕನ್ನಡಕ್ಕೆ ಪೂಂಜಾ ಹೇಳಿಕೆ ಕೊಡ್ತಾ ಮಾತಾಡ್ತಾ ನೋಡಿ, ಸಿದ್ದರಾಮಯ್ಯ ಮುಸಲ್ಮಾನರಿಗಿಂತ ಹೆಚ್ಚು ಮುಸ್ಲಿಂ, ಆ ಕಾರಣದಿಂದಲೇ 4% ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಮೀಸಲಾತಿ 4% ಈ ಗುತ್ತಿಗೆ ವಿಚಾರದಲ್ಲಿ ಏನು ದೊಡ್ಡ ಚರ್ಚೆ ಆಗಿತ್ತಲ್ಲ, ಆ ಬಗ್ಗೆ ಮಾತನಾಡ್ತಾ ಹರೀಶ್ ಪುಂಜಾ ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡ್ತಾ ಹಿಂಗ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಪೂಂಜಾ ಹೇಳಿಕೆಯನ್ನು ಕೊಟ್ಟಿರೋದು ಇದು ಬಿನ್ ಲ್ಯಾಡನ್ ಸರ್ಕಾರ ಇದು ಅಂತೇಳಿ ಹೇಳಿದ್ದಾರೆ. ಶೇಕಡ 4 ಮುಸ್ಲಿಂ ಮೀಸಲಾತಿ ಬಗ್ಗೆ ಏನ್ ಹೇಳಕ್ ಬಯಸ್ತೀರಿ? ಸಿದ್ದರಾಮಯ್ಯ ಅವರ ಸರ್ಕಾರ ಇರತಕ್ಕಂಥದ್ದು ಒಸಾಮಾ ಬಿನ್ ಲ್ಯಾಡನ್ನ ಸರ್ಕಾರ. ನಾನು ಔರಂಗಜೇಬನ ಸರ್ಕಾರ ಅಂತ ಹೇಳಿದೆ. ಅದು ಅವತ್ತಿನ ಕಾಲಘಟ್ಟಕ್ಕೆ. ಇವತ್ತಿನ ಕಾಲಘಟ್ಟಕ್ಕೆ ಯಾರು ಅಂತ ಕೇಳಿದ್ರೆ ಒಸಾಮಾ ಬಿನ್ ಲ್ಯಾಡನ್ನ ಸರ್ಕಾರ ಇರತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಅವರಿಗೆ ಅವರು ಮುಸಲ್ಮಾನರ ಹತ್ರನೂ ಒಂದಷ್ಟು ಒಳ್ಳೆತನ ಇರಬಹುದು, ಆದ್ರೆ ಸಿದ್ದರಾಮಯ್ಯ ಅವರ ಹತ್ರ 100% ಮುಸಲ್ಮಾನರಲ್ಲಿ ಇರ್ತಕ್ಕಂಥ